ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಒಂದು ಗುಡ್ ನ್ಯೂಸ್ ಸಿಕ್ಕಿರುವಂತದ್ದು 24ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕೇಳ್ತಿದ್ದವರಿಗೆ ಖುದ್ದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಉತ್ತರವನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ 24ನೇ ಕಂತಿನ ಹಣ ಯಾವಾಗ ಬರಬಹುದು, ಇಷ್ಟು ದಿನ ದುಡ್ಡು ಬರದೇ ಇರೋದಕ್ಕೆ ಕಾರಣ ಏನು, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ಬಾಲ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸ್ನೇಹಿತರೆ, ಇಷ್ಟು ದಿನ ಎಲ್ರಿಗೂ ಕೂಡ ಗೃಹಲಕ್ಷ್ಮಿಯರಿಗೆ ಯಾಕಪ್ಪ ನಮಗೆ ತಿಂಗಳ ದುಡ್ಡು ಬರ್ತಾ ಇಲ್ಲ, ಏನಾದರೂ ಸ್ಟಾಪ್ ಆಯ್ತಾ, ಸೊ ನಮಗೆ ಇನ್ನು ಮುಂದೆ 2,000 ರೂಪಾಯಿ ಬರಲ್ವಾ, ಇಷ್ಟು ದಿನ ಏನಕ್ಕೆ ದುಡ್ಡು ಬರ್ತಾ ಇರಲಿಲ್ಲ, ಹೀಗೆ ಸಾಕಷ್ಟು ಪ್ರಶ್ನೆಗಳು ಎದುರಾಗ್ತಾ ಇತ್ತು. ಅದರಲ್ಲೂ ಕೂಡ 24ನೇ ಕಂತಿನ ಹಣ ಅಂದರೆ ಈಗ ಇನ್ನು 2026ಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ಸೊ 24ನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನುವಂಥದ್ದು ಒಂದು ಯಕ್ಷ ಪ್ರಶ್ನೆಯಾಗಿತ್ತು. ಅದಕ್ಕೆ ಇದೀಗ ಉತ್ತರ ಸಿಕ್ಕಿದೆ ಸ್ನೇಹಿತರೆ. ನಿಮ್ಮ ಒಂದು ಅಂದರೆ 3 ತಿಂಗಳ ಹಣ ಜಮಾ ಯಾವಾಗ ಅನ್ನುವಂತ ಪ್ರಶ್ನೆಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಉತ್ತರವನ್ನ ಕೊಡ್ತೀನಿ. ಸೊ ಮೊದಲನೇದಾಗಿ ಮಹಿಳಾ ಮತ್ತು ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಬೆಳಗಾವಿಯಲ್ಲಿ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಅಂದ್ರೆ 2023ರಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಅನ್ನುವಂಥದ್ದು ಶುರುವಾಗುತ್ತೆ. ಸೊ ಪ್ರತಿ ತಿಂಗಳು 2,000 ರೂಪಾಯಿ ತರ ಮಹಿಳೆಯರಿಗೆ ದುಡ್ಡು ಸಿಗ್ತಾ ಇತ್ತು. ಇದರಿಂದ ಕೆಲವೊಂದಷ್ಟು ಜನ ಮಕ್ಕಳ ಎಜುಕೇಶನ್ಗೆ ಬಳಸ್ಕೊಂಡ್ರೆ, ಇನ್ನೊಂದಷ್ಟು ಜನ ಚಿನ್ನನೋ ಅಥವಾ ನಮ್ಗೊಂದು ವಾಷಿಂಗ್ ಮಿಷಿನ್ ತಗೋಬೇಕು, ಈ ತರ ಒಂದಷ್ಟು ವಿಚಾರಗಳಿಗೆ ಬಳಸ್ಕೊಳ್ತಾ ಇದ್ರು. ಈಗ 1.2 ಕೋಟಿಗೂ ಅಧಿಕ ಮಹಿಳೆಯರು ಈ ಒಂದು ಯೋಜನೆಯ ಫಲಾನುಭವಿಗಳಾಗಿದ್ದಾರೆ ಸ್ನೇಹಿತರೆ. ಪ್ರತಿ ತಿಂಗಳು ಹಣ ಅವರ ಅಕೌಂಟ್ಗೆ ಹೋಗ್ತಾ ಇದೆ. ಸೊ 24ನೇ ಕಂತಿನ ಹಣ ಬಿಡುಗಡೆ ಆಗತ್ತೆ ಅನ್ನುವಂತ ಕ್ಲಾರಿಟಿಯನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಬೆಳಗಾವಿಯಲ್ಲಿ ಕೊಟ್ಟಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ಹಣಕಾಸು ಇಲಾಖೆ ಆಲ್ರೆಡಿ ಒಪ್ಪಿಗೆಯನ್ನ ಕೊಟ್ಟಿದೆ. ಸೊ ಆದ್ರೆ ನೀವು ಕೇಳ್ಬೋದು, ಯಾಕಿಷ್ಟು ತಿಂಗಳು ಹಾಗಾದ್ರೆ ಬಂದಿಲ್ಲ ಅಂತ. ಸೊ ಅದ್ರ ಬಗ್ಗೆ ಕೂಡ ಹೇಳ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ಬೆಳಗಾವಿಯಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಾತನಾಡಿರುವಂತದ್ದು ಏನಪ್ಪಾ ಅಂತಂದ್ರೆ, ಈಗ ಮಹಿಳೆಯರು ಅಂತ ಬಂದ್ರೆ ಅವರು ಇಲ್ಲವೇ ಇಲ್ಲ, ಅವ್ರು ಇಲ್ಲ ಅಂತಂದ್ರೂ ಕೂಡ ಅವರ ಅಕೌಂಟ್ಗೆ ಹಣ ಜಮಾ ಆಗಿದೆ. ಸೊ ಇನ್ನು ಮುಂದೆ ಅದು ಆಗಲ್ವಾ? ಸೊ ಇದಕ್ಕೆ ಕೂಡ ಉತ್ತರವನ್ನ ಕೊಡ್ತೀನಿ. ಸೊ ಈಗ ಯಾರು ಇಲ್ವೋ ಅವರ ಅಕೌಂಟ್ಗೆ ಹಣ ಹೋಗ್ತಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸೊ ಹಾಗಾದ್ರೆ ಇದು ಸ್ಟಾಪ್ ಆಗುತ್ತಾ? ಸೊ ಅದಕ್ಕೂ ಕೂಡ CS ನೇತೃತ್ವದಲ್ಲಿ ನ್ಯೂ ಸಾಫ್ಟ್ವೇರ್ಗಳನ್ನ ಅಂದ್ರೆ ಹೊಸ ತಂತ್ರಜ್ಞಾನವನ್ನ ಬಳಸ್ಕೊಂಡು ಹೊಸ ಸಾಫ್ಟ್ವೇರ್ಗಳನ್ನ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಸೊ ಅಂಗನವಾಡಿ ಕಾರ್ಯಕರ್ತರು ಮರಣ ಪ್ರಮಾಣ ಪತ್ರವನ್ನ ಇನ್ನು ಮುಂದೆ ಚೆಕ್ ಮಾಡ್ತಾರೆ. ಸೊ ಯಾರಿಗೆಲ್ಲ ಇಷ್ಟು ತಿಂಗಳ ಕಾಲ ಹಣ ಹೋಗ್ತಾ ಇತ್ತು, ಅವ್ರು ಇಲ್ಲ ಅಂತಂದ್ರೂ ಕೂಡ ಅವರ ಅಕೌಂಟ್ ಜಮಾ ಆಗ್ತಾ ಇದ್ರೆ ಅದು ಸ್ಟಾಪ್ ಆಗುತ್ತೆ. ಆಲ್ರೆಡಿ ಜಮಾ ಆಗಿದ್ರೆ ಏನಾಗುತ್ತೆ? ಸೊ ನಿಮ್ಗೆ ತಪ್ಪಾಗಿ ಇನ್ ಕೇಸ್ ಜಮಾ ಆಯ್ತು ಅಂತಂದ್ರೆ ಬ್ಯಾಂಕ್ ಮೂಲಕ ಆ ಹಣವನ್ನ ಇನ್ನು ಮುಂದೆ ಹಿಂಪಡೆಯಲಾಗುತ್ತೆ ಸ್ನೇಹಿತರೆ. ಇದ್ರ ಬಗ್ಗೆ ಚರ್ಚೆ ಆಗಿರುವಂತದ್ದು ಇಲ್ಲಿ ಮುಖ್ಯವಾಗಿ ಇದೇ ರೀಸನ್ ಅಂತ ಅನ್ಸುತ್ತೆ. ಯಾಕಂತಂದ್ರೆ ಇಷ್ಟು ದಿನಗಳ ಕಾಲ ಹೋಗ್ತಾ ಇತ್ತಲ್ವಾ, ಅದನ್ನ ತಡೆ ಹಿಡಿಯೋದಕ್ಕೆ ಒಂದಷ್ಟು ಕೆಲಸಗಳು ನಡೀತಾ ಇದೆ. ಹಾಗಾಗಿ ನಿಮಗೆ ಹಣ ಜಮಾ ಆಗ್ತಿರುವಂತದ್ದು ಮುಂದೆ ಹೋಗ್ತಾ ಇರಬಹುದು. ಸೊ ಗೃಹಲಕ್ಷ್ಮಿ ಹಣ 3 ತಿಂಗಳು ಯಾಕೆ ಬಂದಿಲ್ಲ? ಸೊ ಅದಕ್ಕೆ ಒಂದಷ್ಟು ರೀಸನ್ಗಳು ಕೂಡ ಇದೆ ಸ್ನೇಹಿತರೆ. ಮೊದಲನೇದಾಗಿ ಟೆಕ್ನಿಕಲ್ ಸಮಸ್ಯೆ, ತಾಂತ್ರಿಕ ಸಮಸ್ಯೆ ಮೊದಲನೇದಾಗಿ ಬರುತ್ತೆ. ಎರಡನೇದಾಗಿ ಆಡಳಿತಾತ್ಮಕ. ಸೊ ಅಲ್ಲಿ ಏನು ಅಂದ್ರೆ ಒಂದಷ್ಟು ಈಗ ಡೈರೆಕ್ಟ್ ಆಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ನಿಮ್ಗೆ ಅಕೌಂಟ್ ದುಡ್ಡು ಹಾಕೋದಕ್ಕಾಗಲ್ಲ, ಅದ್ರ ಹಿಂದೆ ಸಾಕಷ್ಟು ಪ್ರೊಸೆಸ್ಗಳಿದೆ. ಸೊ ಅಲ್ಲಿ ಸ್ಟಾಪ್ ಆಗಿ ಸೊ ಗೃಹಲಕ್ಷ್ಮಿಯರಿಗೆ ಹಣ ಬರದೇ ಇರುವಂತ ರೀಸನ್ ಇದೆ. ಇನ್ನು ಮೃತಪಟ್ಟವರ ಖಾತೆ ಪತ್ತೆ ಕೆಲಸ ಆಗ್ತಾ ಇದೆ. ಸೊ ಯಾರ್ಯಾರಿಗೆ ದುಡ್ಡು ಹೋಗ್ತಾ ಇದೆ ಇನ್ನೂ ಕೂಡ ಅದನ್ನ ಹೇಗೆ ಸ್ಟಾಕ್ ಮಾಡಬೇಕು ಅದೆಲ್ಲ ಕೂಡ ಪತ್ತೆ ಹಚ್ಚಲಾಗ್ತಾ ಇದೆ. ಅದರಿಂದಲೂ ಕೂಡ ಕೆಲಸ ಒಂದು ಸ್ಟಾಪ್ ಆಗಿರುವಂಥದ್ದು, ನಿಮಗೆ ಪ್ರತಿ ತಿಂಗಳು ದುಡ್ಡು ಬರ್ತಾ ಇರುವಂಥದ್ದು. ಇನ್ನು ಈ KYC ಆಗದೆ ಇರೋದು ಕೂಡ ಮೇನ್ ರೀಸನ್ ಆಗಿರುತ್ತೆ. ಸೊ ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆಗೆ ಜೋಡಣೆ ಆಗಿಲ್ಲ, ಲಿಂಕ್ ಆಗಿಲ್ಲ ಅಂತಂದ್ರೂ ಕೂಡ ನಿಮ್ಮ ಖಾತೆಗೆ ಹಣ ಬರದೇ ಇರೋದಕ್ಕೆ ರೀಸನ್ ಇದೆ. ಸಾಕಷ್ಟು ಜನರಿಗೆ ಮಾರ್ಚು ಏಪ್ರಿಲ್ ತಿಂಗಳ 2,000 ರೂಪಾಯಿ ಕೂಡ ಬಂದಿಲ್ಲ ಅನ್ನುವಂಥದ್ದು ಕೂಡ ಒಂದಷ್ಟು ಜನ ಹೇಳ್ತಾ ಇದ್ದಾರೆ. ಸೊ ಅದು ಕೂಡ ರೀಸನ್ ಆಗಿರ್ಬೋದು. ಇನ್ನು ರೇಷನ್ ಕಾರ್ಡ್, BPL, ಸೊ ಎಲ್ಲವೂ ಕೂಡ ಈಗ ಒಂದಷ್ಟು ನ್ಯೂಸ್ಗಳು ಆಗ್ತಾ ಇದೆ. ಸಾಕಷ್ಟು ಜನರ BPL ಕಾರ್ಡ್ ರದ್ದು ಕೂಡ ಆಗಿದೆ. ಸೊ ಹಾಗಾಗಿ ಆ ಕಾರಣಕ್ಕೂ ಕೂಡ ಹೆಸರಿನ ಸಮಸ್ಯೆ ಆಗಿರ್ಬೋದು, ಅಡ್ರೆಸ್ ಪ್ರೂಫ್ ರಾಂಗ್ ಕೊಡೋದಾಗಿರ್ಬೋದು, ಇವೆಲ್ಲದಕ್ಕೂ ಕೂಡ ನಿಮ್ಮ ಖಾತೆಗೆ ಹಣ ಬರದೇ ಇರೋದಕ್ಕೆ ಕಾರಣಗಳು ಕೂಡ ಇದೆ ಸ್ನೇಹಿತರೆ. ಅಷ್ಟೇ ಅಲ್ಲ, ನಿಮ್ಮ ಬ್ಯಾಂಕ್ ಖಾತೆಗೆ
NPCI ಮ್ಯಾಪಿಂಗ್ ಆಗದೆ ಇದ್ರೂ ಕೂಡ ನಿಮಗೆ ಗೃಹಲಕ್ಷ್ಮಿ ಹಣ ಬರದೇ ಇರುವಂತ ಚಾನ್ಸಸ್ ಇದೆ. ಇದು ಮೇಜರ್ ರೀಸನ್ ಆಗಿರುತ್ತೆ. ಇನ್ನು ಹೊಸ ಅರ್ಜಿಯನ್ನ ಹೇಗೆ ಸಲ್ಲಿಸೋದು ಅನ್ನೋದನ್ನ ಕೂಡ ಕ್ವಿಕ್ ಆಗಿ ಹೇಳ್ತಾ ಹೋಗ್ತೀನಿ. ನಾನೇ ಸಾಕಷ್ಟು ಗೃಹಲಕ್ಷ್ಮಿ ಅಂತ ಬಂದಾಗ ನಾವು ಲಾಸ್ಟ್ ವಿಡಿಯೋಗಳನ್ನ ಮಾಡಿದಾಗ ನಾನು ಇನ್ನೂ ಕೂಡ ಗೃಹಲಕ್ಷ್ಮಿ ಫಲಾನುಭವಿ ಆಗಿಲ್ಲ, ಹೇಗೆ ಅರ್ಜಿ ಸಲ್ಲಿಸೋದು ಅಂತ ತುಂಬಾ ಜನ ಕೇಳ್ತಾ ಇದ್ರು. ಸೊ ಸಿಂಪಲ್ ಸ್ನೇಹಿತರೆ, ನೀವು ಸೇವಾ ಸಿಂಧು ಪೋರ್ಟಲ್ಗೆ ಹೋಗಿ ಗೃಹಲಕ್ಷ್ಮಿ ಅಂತ ಸರ್ಚ್ ಮಾಡಿದ್ರೆ ಅಲ್ಲೇ ಅರ್ಜಿಯನ್ನ ಸಲ್ಲಿಸಬಹುದು. ಮೊದಲನೇದಾಗಿ ನೀವು ಲಾಗಿನ್ ಆಗಬೇಕಾಗತ್ತೆ. ಸೊ ಅದಕ್ಕೆ ಒಂದಷ್ಟು ಡಾಕ್ಯುಮೆಂಟ್ಸ್ಗಳನ್ನ ರೆಡಿ ಆಗಿ ಇಟ್ಕೊಳ್ಬೇಕಾಗತ್ತೆ. ಸೊ ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು, ಬ್ಯಾಂಕ್ ಪಾಸ್ಬುಕ್ ಪ್ರತಿ ಆಗಿರ್ಬೋದು, ಅಥವಾ ಅಡ್ರೆಸ್ ಪ್ರೂಫ್ ಆಗಿರ್ಬೋದು, ಪಾಸ್ಪೋರ್ಟ್ ಸೈಜ್ನ ಫೋಟೋ ಆಗಿರ್ಬೋದು, ಹಾಗೆ ಜಾತಿ ಅಥವಾ ಆದಾಯ ಪ್ರಮಾಣ ಪತ್ರವನ್ನ ಇಲ್ಲಿ ಸಬ್ಮಿಟ್ ಮಾಡಬೇಕಾಗತ್ತೆ. ಸೊ ಸೇವಾ ಸಿಂಧು ಪೋರ್ಟಲ್ಗೆ ಹೋಗಿ ಗೃಹಲಕ್ಷ್ಮಿ ಯೋಜನೆ ಥ್ರೂ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಅಲ್ಲಿ ಒಂದಷ್ಟು ಡಾಕ್ಯುಮೆಂಟ್ಸ್ಗಳನ್ನ ಕೇಳ್ತಾರೆ, ವೆರಿಫೈ ಮಾಡಬೇಕಾಗತ್ತೆ. ಆಧಾರ್ ಜೊತೆ ನೀವು ವೆರಿಫೈ ಮಾಡಬೇಕು. ಅದಾದ್ಮೇಲೆ ಅರ್ಜಿಯನ್ನ ಸಲ್ಲಿಸಬಹುದು. ಅದು ಈಸಿ ಮೆಥಡ್ ಆಗಿರುತ್ತೆ ಸ್ನೇಹಿತರೆ. ಅದರ ಜೊತೆಗೆ ದುಡ್ಡು ಯಾವಾಗ ಬರುತ್ತೆ ಅನ್ನೋದನ್ನ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರೋ ಪ್ರಕಾರ ನಿಮಗೆ ಮುಂದಿನ ವಾರ ಅಂದ್ರೆ ನಮ್ಮ ಹೊಸ ವರ್ಷ January 1 ಏನಿದೆಯೋ ಅದರ ಒಳಗಡೆ, ಅಂದ್ರೆ January 1 ಸೋಮವಾರದಿಂದ ಶನಿವಾರದ ಒಳಗಡೆ 24ನೇ ಕಂತಿನ ಹಣ ಬಿಡುಗಡೆ ಆಗತ್ತೆ ಅನ್ನೋದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಸೊ ಈಗ ತುಂಬಾ ಜನರಿಗೆ ಒಂದಷ್ಟು ಸಮಸ್ಯೆ ಬರುತ್ತೆ. 24 ಓಕೆ, ಅದರ ಹಿಂದಿನ ಒಂದಷ್ಟು ಕಂತುಗಳು ಕೂಡ ಬಂದಿಲ್ಲ, ಹಾಗಾದ್ರೆ ಅದು ಬರೋದೇ ಇಲ್ವಾ ಅಂತ. ಸೊ ಅದರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತನಾಡಿಲ್ಲ. ಅದರ ಬದಲಾಗಿ 24ನೇ ಕಂತಿನ ಹಣ ಏನಿದೆಯೋ ಅದರ ಬಿಡುಗಡೆಗೆ ಒಪ್ಪಿಗೆ ಸಿಕ್ಕಿದೆ. ಸೊ ಅದು ನಿಮಗೆ January 1ರಿಂದ ಅಂದ್ರೆ ಸೋಮವಾರದಿಂದ ಶನಿವಾರದ ಒಳಗಡೆ ದುಡ್ಡು ಬರುತ್ತೆ ಅನ್ನುವಂಥದ್ದು ಇದೆ ಸ್ನೇಹಿತರೆ. ಸೊ ಇದರ ಜೊತೆಗೆ ಇನ್ನೊಂದಷ್ಟು ನಿಮಗೆ ಅವೇರ್ನೆಸ್ ಅನ್ನ ನಾನು ಕ್ರಿಯೇಟ್ ಮಾಡಬೇಕು. ಯಾಕೆ ಅಂತ ಕೇಳ್ತೀನಿ. ಸೊ ಇದು ನನ್ನ ಫ್ರೆಂಡ್ಗೂ ಕೂಡ ಆಗಿರುವಂಥದ್ದು. ಏನಪ್ಪಾ ಅಂತಂದ್ರೆ, ಗೃಹಲಕ್ಷ್ಮಿ ಹೆಸರಲ್ಲಿ ಈಗ ಆಲ್ರೆಡಿ ದುಡ್ಡು ಬರ್ತಿಲ್ಲ ಅನ್ನುವಂಥದ್ದು ನಿಮ್ಗೆಲ್ರಿಗೂ ಕೂಡ ಗೊತ್ತು. ಸೊ ಗೃಹಲಕ್ಷ್ಮಿ ಹೆಸರಲ್ಲಿ ಒಂದಷ್ಟು ಮೆಸೇಜ್ಗಳು ಬರ್ತಾ ಇದೆ. ನಿಮ್ಮ ಅಕೌಂಟ್ಗೆ 2,000 ರೂಪಾಯಿ ಕ್ರೆಡಿಟ್ ಆಗಿದೆ ಅನ್ನುವಂಥದ್ದು ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಸೊ ನಿಮಗೆ ದುಡ್ಡು ಬರಬೇಕು ಅಂತ ಹೇಳಿದ್ರೆ ಇಷ್ಟು ಅಮೌಂಟ್ ಅನ್ನ ಪೇ ಮಾಡಬೇಕು. ಆ ಥರದ ಒಂದಷ್ಟು ಮೆಸೇಜ್ಗಳು, ಅಂದ್ರೆ ಇದು ನಿಮಗೆ ಸ್ಕ್ಯಾಮ್ ಆಗಿರುತ್ತೆ, ಫೇಕ್ ಆಗಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ಹುಷಾರಾಗಿರಿ. ಯಾಕಂತಂದ್ರೆ ಎಲ್ರಿಗೂ ಕೂಡ ಗೊತ್ತು, ಈಗ ದುಡ್ಡು ಬಂದಿಲ್ಲ, ಎಲ್ಲರೂ ಕೂಡ ದುಡ್ಡು ಬರಬೇಕು ಅಂತ ವೇಟ್ ಮಾಡ್ತಾ ಇರ್ತಾರೆ. ಇನ್ನೊಂದಷ್ಟು ಜನರಿಗೆ ಕಮಿಟ್ಮೆಂಟ್ ಇರುತ್ತೆ, ಮಕ್ಕಳ ಸ್ಕೂಲ್ ಫೀಸ್ ಆಗಿರ್ಬೋದು ಅಥವಾ ಟ್ಯೂಷನ್ ಫೀಸ್ ಆಗಿರ್ಬೋದು, ಮನೆ ಕೆಲಸಕ್ಕೋ ಏನಕ್ಕೋ ಒಂದು ಬೇಕಾಗಿರುತ್ತೆ. ಸೊ ಇನ್ನೂ ಕೂಡ ಬಂದಿಲ್ಲ ಅನ್ನುವಂಥ ಟೆನ್ಷನ್ ಅಲ್ಲಿ ಆ ತರಹದ ಮೆಸೇಜ್ಗಳನ್ನ ಕ್ಲಿಕ್ ಮಾಡೋದಕ್ಕೆ ಹೋಗಬೇಡಿ. ಸೊ ಹಾಗಾಗಿ ನಿಮ್ಮ ಅಕೌಂಟ್ಗೆ 2,000 ನಿಜವಾಗ್ಲೂ ಬಂದಿದೆಯಾ ಅನ್ನುವಂಥದ್ದನ್ನ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಹತ್ರದ ಬ್ಯಾಂಕ್ ಅಕೌಂಟ್ ಕೂಡ ಹೋಗ್ಬೋದು, ಅಥವಾ ನಿಮ್ಮ ಹತ್ರ ಆಲ್ರೆಡಿ ಮೊಬೈಲ್ ಬ್ಯಾಂಕಿಂಗ್ ಆ್ಯಪ್ ಇತ್ತು ಅಂತಂದ್ರೆ ಅದರಲ್ಲೂ ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು. ಬಟ್ ಈ ತರ ಎಲ್ಲೂ ಕೂಡ ಫೇಕ್ ಮೆಸೇಜ್ಗಳನ್ನ ಕ್ಲಿಕ್ ಮಾಡೋದಕ್ಕೆ ಹೋಗಬೇಡಿ. ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀನಿ. ಇನ್ನೂ ಕೂಡ ನೀವು ಗೃಹಲಕ್ಷ್ಮಿ ಫಲಾನುಭವಿಗಳಾಗಿಲ್ಲ ಅಂತಂದ್ರೆ ಇನ್ನೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಬಟ್ ಹೌದು, ಈ ವಿಡಿಯೋನ ಒಂದಷ್ಟು ಜನರಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಏನಾದರೂ ಡೌಟ್ಸ್ ಇತ್ತು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ಕೇಳ್ಬೋದು. ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್. Boss Wala. Be the boss.